ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ಅಜಿತ್ ಭೂಮಿ ಆ್ಯನಿವರ್ಸರಿ ಅಂತ ಭೂಮಿ ಇದು ಬೆಡ್ರೂಮ್ ಎಲ್ಲ ಡೆಕೋರೇಷನ್ ಮಾಡಿರ್ತಾಳೆ. ಆಗ ಅಜಿತ್ ಬಂದು ಬೆಡ್ರೂಮಲ್ಲೆಲ್ಲ ನೋಡ್ತಾ ಇರ್ತಾನೆ. ಈ ಭೂಮಿ ಅಂತ ಗಟ್ಟಿಯಾಗಿ ಕೂಗ್ತಾನೆ. ಕೂಗಿದ ಮೇಲೂ ಏನು ಸಾಹೇಬ್ರೆ, ಏನು ಅಷ್ಟು ಗಟ್ಟಿಯಾಗಿ ಕಿರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಏನೇ ಇದೆಲ್ಲ ಈಗ ಮಾಡಿದೀಯಾ ಅಂತ ಕೇಳ್ತಾ ಇರ್ತಾನೆ. ಹೌದಾ ಅದು ಸಾಹೇಬ್ರೆ, ಇದೆಲ್ಲ ಡೆಕೋರೇಷನ್, ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿ ಅಲ್ವಾ, ಅದಕ್ಕೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಗ ನಾನು ಹೇಳಿದ್ದೀನಿ ಇದೆಲ್ಲ ಮಾಡು ಅಂತ, ನನಗೆ ಗೊತ್ತಿಲ್ಲಲ್ವಾ. ಹೌದಾ, ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿನಾ, ನನಗೊಂದು ಮಾತು ಹೇಳ್ಬೇಕಾಗಿಲ್ಲ ಅಂತ ಅಜಿತ್ ಅಂತ ಇರ್ತಾನೆ. ಅಂದಮೇಲೆ ಆ ಕಡೆ ಸೈಡಿನ ಅಂಚನ ಅಪೇಕ್ಷೆ ನೋಡ್ತಾ ಇರ್ತಾಳೆ ಬಾಗಿಲ ಹತ್ರ ನೋಡುವಾಗ. ಆಗ ಅಲ್ಲಿ ಅಜಿತ್ ಅವ್ರನ್ನ ನೋಡಿ ಇನ್ನೂ ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಅಜಿತ್ ಭೂಮಿ. ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದೀಯಾ ಡೆಕೋರೇಷನು, ನನಗಂತೂ ನೆನಪೇ ಇಲ್ಲ, ನೀನು ಭಾರಿ ನೆನ್ಪಿಟ್ಕೊಂಡಿದ್ದೀಯಾ ನಮ್ಮ ಮದುವೆ ಆ್ಯನಿವರ್ಸರಿ, ಥ್ಯಾಂಕ್ ಯು ಅಂತ. ಅಲ್ಲೇ ಯಾಕೆ ನಿಂತ್ಕೊಂಡಿಯಾ, ಅಲ್ಲಿ ಬಾ ಅಂತ ಭೂಮಿನ ಕರೆದು ಆಗ ಹಗ್ ಮಾಡ್ತಾ ಇರ್ತಾರೆ. ಹಗ್ ಮಾಡುವಾಗ ಅಂಚನಾಗೆ ಇನ್ನು ಅಭ್ಯಕ್ಷಿಗೆ ತುಂಬ ಕೋಪ ಬರ್ತಿರುತ್ತೆ. ಇನ್ನು ತುಂಬ ಹೊಟ್ಟೆ ಉರಿ ಆಗುತ್ತೆ ಅವ್ರಿಗೆ. ಆಗ ಅವ್ರು ನೋಡ್ತಾನೆ ಇರ್ತಾರೆ. ಇನ್ನು ನೋಡುವಾಗ ಯಾಕೆ ಗೊತ್ತೇ ಇಲ್ಲಲ್ವಾ, ನನಗೊಂದು ಮಾತು ಹೇಳ್ಬೇಕಲ್ವಾ ಅಂತ ಇನ್ನು ಹೇಳ್ತಾ ಇರ್ತಾನೆ ಜೊತೆ ಹೇಳುವಾಗ. ಆಗ ಭೂಮಿ ಅಂತಾಳೆ, ಸಾಹೇಬ್ರೆ ನೀವು ಫುಲ್ಲು ತುಂಬ ರೊಮ್ಯಾನ್ಸ್ನಾಗ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಅವ್ರು ನೋಡ್ತಿದ್ದಾರೆ, ಅದಕ್ಕೆ ಈಗ ಮಾಡ್ತಾಯಿದ್ದೀನ ಅಂತ ಜೊತೆ ಹೇಳ್ತಾ ಇರ್ತಾನೆ. ಓ ಹೌದಾ, ಆಯಿತು, ನೀನು ನನಗೆ ಜನ್ಮದಲ್ಲಿ ಯಾವ ಜನ್ಮದಲ್ಲಾಗಲೂ ನೀನೇ ನನ್ನ ಹೆಂಡತಿ ಆಗಬೇಕು ಅಂತ ಅಜತ್ ಹೇಳ್ತಾ ಇರ್ತಾನೆ. ಹ್ಞೂ ಸಾಹೇಬ್ರೆ, ನಾನು ಕೂಡ ನೀವು ಯಾವ ಜನ್ಮದಾಗಲೂ ನೀವೇ ನನ್ನ ಗಂಡ ಆಗಿರಬೇಕು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಗ ಅವ್ರಿಗೆ ತುಂಬ ಹೊಟ್ಟೆ ಊರ ಆಗ್ಬಿಡುತ್ತೆ. ಇನ್ನು ಅಂಚನೆಗೆ ಅಭ್ಯಕ್ಷೆಗೆ ಆ ಕಡೆ ಇನ್ನು ದೇವಯಾನಿ ನೋಡ್ತಾ ಇರ್ತಾಳೆ. ಆಗ ಇನ್ನು ಆಮೇಲೆ ಭೂಮಿ ಕೆಳಗಡೆ ಇರ್ತಾಳೆ. ಕೆಳಗಡೆ ಹೋದ್ಮೇಲೆ ಅಜಿತ್ ಅವಳ ಗರ್ಲ್ ಫ್ರೆಂಡಿಗೆ ರಿಂಗ್ ಕೊಡಬೇಕಂತ ಆವಾಗ ಬಚ್ಚಿಕೊಂಡಿದ್ದ ಆ್ಯನಿವರ್ಸರಿಗೆ. ಅದು ಹಾಗೆ ಇದು ತೆಗೆದಿಟ್ಟಿದ್ದ ಅಜಿತ್, ತೆಗೆದಿಟ್ಟಿದ್ದು ಇದು ಭೂಮಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾ ಇರ್ತಾನೆ. ಆಗ ಅದೆಲ್ಲ ನೋಡಿ ಎಲ್ಲ ತೆಗೆದಿರ್ತಾನೆ ಅಜಿತ್. ತೆಗೆದಿಟ್ಟಿದ ಮೇಲೂ ಆಗ ರಿಂಗ್ ನೋಡಿ ಅಜಿತ್ ಅವ್ರ ಗರ್ಲ್ ಫ್ರೆಂಡ್ ನೆನಪು ಮಾಡಿಕೊಂಡು ತುಂಬ ಬೇಜಾರು ಪಡ್ತಾ ಇರ್ತಾನೆ. ಬೇಜಾರು ಪಡುವಾಗ ಆಗ ಭೂಮಿಗೆ ಕೊಡಬೇಕು ಇದು ರಿಂಗ ಅಂತ ಡಿಸೈಡ್ ಮಾಡ್ತಾ ಇರ್ತಾನೆ. ಡಿಸೈಡ್ ಮಾಡುವಾಗ ಆಗ ಸತ್ಯನಿಗೆ ಹೇಳಿ ಈಗ ಎಲ್ಲ ಮಾಡು ಡೆಕೋರೇಷನ್ ಅಂತ ಹೇಳ್ತಾ ಇರ್ತಾನೆ. ಹೇಳುವಾಗ ಆಗ ದೇವಯಾನಿ ಅವರಿಬ್ಬರು ಅದು ಎಲ್ಲ ಡೆಕೋರೇಷನ್ ಬೆಡ್ರೂಮಲ್ಲಿ ಭೂಮಿ ಮಾಡಿರ್ತಾಳಲ್ವ, ಅದನ್ನು ನೋಡಿ ಇನ್ನು ದೇವಯಾನಿ ಇನ್ನೂ ಒಂದು ಪ್ಲ್ಯಾನ್ ಮಾಡೋದಕ್ಕೆ ನನಗೆ ಚೆನ್ನಾಗಿ ಐಡಿಯಾ ಬಂದಿದೆ ಅಂತ ದೇವಯಾನಿ ಅಲ್ಲಿ ಮನಸ್ಸಿನಲ್ಲಿ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಖುಷಿ ಪಡಿದ್ಮೇಲೆ ಆಗ ಭೂಮಿಗೆ ಒಂದು ಫೋನ್ ಬರುತ್ತೆ. ಅವರಮ್ಮ ಫೋನ್ ಮಾಡ್ತಾಳೆ. ಮಾಡಿದ್ಮೇಲೆ ಭೂಮಿ ಚೆನ್ನಾಗಿದ್ದೀನಮ್ಮ ಅಂತ ಕೇಳ್ತಾ ಇರ್ತಾಳೆ. ಅಮ್ಮ ನೀನು ಚೆನ್ನಾಗಿದ್ದೀಯಾ, ನಾನು ನೋಡೋಕ್ಕೆ ಬಂದಿಲ್ಲ ಅಂತ ನೀನು ಬೇಜಾರಾಗಿದ್ದೀಯಾ ಅಮ್ಮ ಅಂತ ಭೂಮಿ ಕೇಳ್ತಾಳೆ. ಇಲ್ಲಮ್ಮ, ನಿನ್ನ ಗಂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಆಗ ಡಾಕ್ಟ್ರ್ ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಎಲ್ಲ ಚೆಕಪ್ ಮಾಡಿಸಿ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾನೆ. ನನ್ನ ಮಗ ಇದ್ದರೂ ಕೂಡ ಈಗ ನೋಡ್ಕೊತಿರ್ತಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನಿನ್ನ ಗಂಡ ಅಂತ ಭೂಮಿಗೆ ಹೇಳ್ತಾ ಇರ್ತಾನೆ. ಆಗ ಭೂಮಿ ಹೌದಾ ಅಮ್ಮ ಅಂತ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ನಾನು ನೋಡಿದ್ರೆ ಸಾಹೇಬ್ರನ್ನ ಎಷ್ಟು ಬೈದಿದ್ದೀನಿ ಅಲ್ವಾ, ಪಾಪ ಸಾಹೇಬ್ರನ್ನ ಎಷ್ಟು ಬೈದಿನಿ, ಅದಕ್ಕೆ ತುಂಬ ಬೇಜಾರಾಗ್ತಿದೆ ಅಂತ ಪಾಪ ಬೇಜಾರು ಪಡ್ತಾ ಇರ್ತಾಳೆ ಭೂಮಿ. ನಿನ್ನ ಗಂಡ ದೇವರಿದ್ದಂಗೆ ಕಣೆ, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾನೆ, ಎಷ್ಟು ಒಳ್ಳೆ ಮನುಷ್ಯ ನಿನ್ನ ಗಂಡ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ. ಆಯ್ತಮ್ಮ, ನೀನು ಚೆನ್ನಾಗಿದ್ದೀಯಲ್ವಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹುಣ್ಣೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹೇಳಿದ ಮೇಲೂ ಈ ಕಡೆ ಇನ್ನು ಅದು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮನೆಯೆಲ್ಲರೂ ರೆಡಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರೆಡಿಯಾಗಿ ಹೋದ್ಮೇಲೂ ಆಗ ಅಜಿತ್ ಭೂಮಿ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿಯಾಗಿ ಅವರು ಹೋಗ್ತಾ ಇರ್ತಾರೆ. ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಈ ಕಡೆಗೆ ಅಂಚನ ಅಧ್ಯಕ್ಷ ದೇವಯಾನಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಮಾಡಬೇಕು ಅಂತ ಮಾಡೋಣ ಅಂತ. ಹಾಗೆ ಅಜಿತ್ ನನ್ನ ಹೆಂಡ್ತಿಗೆ ಇವತ್ತು ಸರ್ಪ್ರೈಸ್ ಕೊಡಬೇಕು ಅಂತ ಸತ್ಯನಿಗೆ ಹೇಳಿ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡಿಟ್ಟಿರ್ತಾನೆ. ರೆಡಿ ಮಾಡಿಟ್ಟಿರುವಾಗ
ಅಲ್ಲಿ ಎಲ್ಲಿ ಸಾಹೇಬ್ರೆ ಕರ್ಕೊಂಡು ಹೋಗ್ತೀರ ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲಿ ಸಾಹೇಬ್ರೆ ನಾನು ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಆಗ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನಿಲ್ಲ ಬಾ ಭೂಮಿ ಸರ್ಪ್ರೈಸ್ ಇದೆ ನಿನಗೆ ಅಂತ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೂ ಆಗ ಅಜಿತ್ ಕೆಳಗೆ ಕುತ್ಕೊಂಡು ರಿಂಗ್ ಕೊಡ್ತಾನೆ ಭೂಮಿಗೆ. ಕೊಟ್ಟಿದ ಮೇಲೂ ಭೂಮಿ ತುಂಬ ಶಾಕ್ ಆಗಿಬಿಡ್ತಾಳೆ, ತುಂಬ ಖುಷಿ ಪಡ್ತಾಳೆ. ನಿನ್ನಂಥ ಒಳ್ಳೆಯ ವ್ಯಕ್ತಿ ನನಗೆ ಸಿಗೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ನಾನು ಅಂತ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಹೌದು ಸಾಹೇಬ್ರೆ, ಯಾಕೆ ಇದೆಲ್ಲ ಯಾಕೆ ಮಾಡ್ತಿದ್ದೀರಾ, ಎಲ್ಲರೂ ನೋಡ್ತಿದ್ದಾರೆ, ಎದ್ದೇಳ್ರಿ ನೀವು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹೇಳಿದ್ಮೇಲೆ ನನ್ನ ರಿಂಗ್ ತಗೋ, ಹಾಗಾದ್ರೆ ನನ್ನ ಸರ್ಪ್ರೈಸನ್ನು ನನ್ನದು ಪ್ರಪೋಸನ್ನ ಒಪ್ಪಿಗೆ ಮಾಡ್ಕೊ, ಹಂಗಾದ್ರೆ ನಾನು ಎದ್ದೇಳ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಯಿತು ಸಾಹೇಬ್ರೆ, ಒಪ್ಕೊಂಡಿದ್ದೀನಿ, ಕೊಡಿ ರಿಂಗು ನನಗೆ ಅಂತ. ನೀವೇ ರಿಂಗ್ ತೊಡಿಸ್ರಿ ಅಂತ ಭೂಮಿ ಹೇಳ್ತಾಳೆ ಅಜಿತ್ಗೆ. ಆಗ ಅಜಿತ್ ಭೂಮಿ ಕೈಗೆ ರಿಂಗ್ ತೊಡಿಸ್ತಾನೆ. ಏರ್ಸಿದ ಮೇಲೂ ಆಗ ಅಂಜನೇಯ ಅವರೆಲ್ಲರಿಗೆ ಹೊಟ್ಟೆ ಉರಿ ಆಗುತ್ತೆ. ಆಗ ಈ ರಿಂಗು ಇದೆಲ್ಲ ಯಾಕೆ ಮಾಡಿದ್ದಾರೆ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಏನಿಲ್ಲ, ಇವತ್ತು ಪ್ರೇಮಿಗಳ ದಿನಾಚರಣೆ, ಅದಕ್ಕೆ ನಿನಗೆ ಗೋಲ್ಡ್ ರಿಂಗು ಕೂಡ ತಂದಿದ್ದೀನಿ, ಅದಕ್ಕೆ ತಗೋ ಅಂತ ಅಜಿತ್ ಕೊಡ್ತಾ ಇರ್ತಾನೆ. ಓ ಹೌದಾ. ಹಾಗೆ ಆ ರಿಂಗ್ ಜೊತೆಗೆ ಭಾಗ್ಯ ಕೂಡ ತಂದಿರ್ತಾನೆ. ಹಾಗೆ ಹೂವು, ಅರಿಶಿನ, ಕುಂಕುಮ, ಬಳೆ, ಸೀರೆ ಎಲ್ಲ ತಂದಿರ್ತಾನೆ. ಆಗ ನೀನು ಇದು ತಗೋ ಅಂತ ಅಜಿತ್ ಭೂಮಿಗೆ ಕೊಡ್ತಾನೆ. ಆಗ ಭೂಮಿ ತಗೊಂತಾಳೆ. ಆಗ ದೇವಯಾನಿ, ಏನು ನೋಡ್ಬೇಕು ಅಂದ್ಕೊಂಡಿದ್ದೀವೋ ಇನ್ನೂ ಇದ್ದು ಎಲ್ಲ ಉಲ್ಟಾ ಆಗಿದಲ್ವಾ ಅಂತ ದೇವಯಾನಿ ಇನ್ನೂ ತುಂಬ ಹೊಟ್ಟೆ ನೋವಾಗಿರುತ್ತೆ ಅವಳಿಗೆ. ಆಗ ಸಂಗೀತ ತುಂಬ ಖುಷಿ ಪಡ್ತಾಳೆ. ನನ್ನ ಮಗ ಈ ಥರ ಕೂಡ ಪ್ರಪೋಸ್ ಮಾಡ್ತಾನೆ, ಚೆನ್ನಾಗಿ ಪ್ರಪೋಸ್ ಮಾಡ್ತಾನಲ್ಲ ಅಂತ ದೇವಯಾನಿ ಸಂಗೀತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಖುಷಿ ಪಡುವಾಗ ಅಂಜನಾಗೆ ಅಭ್ಯರ್ಥಿಗೆ ಇನ್ನೂ ತುಂಬ ಹೊಟ್ಟೆ ಉರಿ ಆಗುತ್ತೆ. ಆಗ ನಿನ್ನಂತೆ ಹೆಂಡತಿ ಸಿಗೋದಕ್ಕೆ ನನಗೆ ಪುಣ್ಯ ಮಾಡಿರಬೇಕು ಅಂತ ಅಜಿತ್ ಭೂಮಿ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ನೀನು ನನ್ನ ಲೈಫಾಗಿ ಬಂದಾಗಲಿಂದ ನನ್ನ ಲೈಫ್ ತುಂಬ ಚೆನ್ನಾಗಿದೆ, ಅದಕ್ಕೆ ಇವತ್ತು ಇವೆಲ್ಲ ನಾನು ನಿನ್ನ ಪ್ರೀತಿ ಮಾಡ್ತಾ ಇವೆಲ್ಲ ಕೊಡ್ತಾ ಇದ್ದೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. 1 ವರ್ಷದ ಕಾಂಟ್ರಾಕ್ಟ್ ವೈಫನ್ನು ನಾನು ಸ್ವಂತ ನನ್ನ ವೈಫನ್ನ ಥರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತಲ್ವಾ ಅಂತ ಇದೆಲ್ಲ ಪ್ರಪೋಸ್ ಮಾಡ್ತೀನಿ, ನಾನು ಲವ್ ಮಾಡ್ತೀಯ ಭೂಮಿ ಅಂತ ಕೇಳ್ತಾ ಇರ್ತಾನೆ. ನೀನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ, ನನಗೆ ತುಂಬ ಇಷ್ಟ ಆಯಿತು ಅಜಿತ್ ಅವರೇ ಅಂತ ಭೂಮಿ ಇನ್ನೂ ತುಂಬ ಖುಷಿ ಪಡ್ತಾಳೆ. ಇಂಥ ಡೆಕೋರೇಷನ್ ನಾನು ಹೆಚ್ಚಿಗೆ ಮಾಡಿದೆ, ನನ್ನ ಲೈಫಲ್ಲಿ ಎಲ್ಲಿ ನೋಡಿಲ್ಲ ಇಂಥ ಚೆನ್ನಾಗಿ ಮಾಡಿದ್ದೀರಾ ನೀವು ಡೆಕೋರೇಷನ್ನು, ನನ್ನ ಹೆಚ್ಚಿಗೆ ಎಲ್ಲ ಮಾಡಿಸಿದ್ದಾರೆ, ತುಂಬ ಥ್ಯಾಂಕ್ಸ್ ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ. ಹೇಳಿದ್ಮೇಲೆ ಈ ಬಾಗಿನ ಕೂಡ ಈ ರಿಂಗ್ ಕೂಡ ನಿನಗೆ ಅಂತ ಅಜಿತ್ ಕೊಡ್ತಾ ಇರ್ತಾನೆ. ಆಗ ಅಂಜನಾ, ಅಪೇಕ್ಷಾ, ಸತ್ಯನ ಎಲ್ಲರೂ ನೋಡ್ತಾ ಇರ್ತಾರೆ. ಸತ್ಯನ ಅಂತಲೇ ಒಳ್ಳೆ ಕೆಲಸ ಮಾಡಿದೆ, ತುಂಬ ಒಳ್ಳೆ ಕೆಲಸ ಮಾಡಿದೀಯಾ ಅಂತ ಸತ್ಯನ ಹೇಳ್ತಾ ಇರ್ತಾನೆ. ಇಷ್ಟು ದಿನಕ್ಕೆ ಒಳ್ಳೆ ಕೆಲಸ ಮಾಡಿದೀಯಾ ಅಂತ ಸತ್ಯನ ಚಪ್ಪಲ್ ಹೊಡ್ದು ಆಗ ಅದ್ರಲ್ಲಿ ನೋಡಿ ಅಂಜನಾಗೆ, ಅಪೇಕ್ಷೆಗೆ, ಅಜ್ಜಿಗೆ ಎಲ್ಲರೂ ತುಂಬ ಹೊಟ್ಟೆ ಉರಿ ಆಗುತ್ತೆ. ದೇವಯಾನಿ ಒಳಗೆ ಬೇಕಂದ್ರೆ ನನ್ನ ಮಗಳು ಏನು ಮಾಡೋಕ್ಕೋಗಿ ಏನು ಮಾಡಿದ್ದಾಳೆ ಅಂತ. ಇವತ್ತಿನ ಸಂಚಿಕೆ ಮುಗಿದಿತ್ತೆ. ನಾಳೆ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಅಂದರೆ ನಮ್ಮ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.